ಎಲ್ಲಾ ಸಹೃದಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ದಿನಾಂಕ 2024 ಮೇ 18 ಮತ್ತು 19 ನಮ್ಮ ನೆಚ್ಚಿನ ಎನ್ ರಮೇಶ್ ಮತ್ತು ಕುಟುಂಬದವರಿಗೆ ಸಂಭ್ರಮದ ದಿನಗಳು. ಕಾರಣ ಆ 2 ದಿನಗಳಲ್ಲಿ ರಮೇಶ್ ರವರು ತಮ್ಮ ಜೀವನದಲ್ಲಿ ಒಂದು ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಬುನಾದಿ ಹಾಡಿದರು. ಆ ಬುನಾದಿ ಏನೆಂದರೆ ರಮೇಶ್ ರವರು ತಮ್ಮ 60ನೇ ವರ್ಷದ ಜನ್ಮದಿನವನ್ನು ಅಂದರೆ ಷಷ್ಠಿಪೂರ್ತಿಯನ್ನು ದೇವರ ಸನ್ನಿಧಿಯಲ್ಲಿ ಗುರುಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತು ಬಂಧು ಮಿತ್ರರ ಸಮ್ಮುಖದಲ್ಲಿ ನೆರವೇರಿಸುವುದು. ಇಂತಹ ಅಮೂಲ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸಿ ಅದರಲ್ಲಿ ಭಾಗವಹಿಸಲು ಅವಕಾಶವಿತ್ತ ರಮೇಶ್ ರವರ ಕುಟುಂಬಕ್ಕೆ ಅನಂತ ಧನ್ಯವಾದಗಳು. ಬನ್ನಿ, ಸೊಗಸಾದ ಆ ಕಾರ್ಯಕ್ರಮದ ನೆನಪುಗಳ ತುಣುಕುಗಳನ್ನು ಅವಲೋಕಿಸೋಣ. ಹಾಗೆ ಅವಲೋಕಿಸುವ ಸಮಯದಲ್ಲಿ ಷಷ್ಠಿಪೂರ್ತಿ ಕಾರ್ಯಕ್ರಮದ ಬಗ್ಗೆ ಕಿಂಚಿತ್ ವಿಷಯವನ್ನು ಗ್ರಹಿಸಲು ಪ್ರಯತ್ನಿಸೋಣ. ಷಷ್ಠಿ ಪೂರ್ಣಿ ಪೂಜೆಯ ಅವಲೋಕನ. ಸಂಸ್ಕೃತದಲ್ಲಿ ಷಷ್ಠಿ ಎಂದರೆ 60 ಮತ್ತು ಪೂರ್ಣಿ ಎಂದರೆ ಪೂರ್ಣಗೊಳಿಸುವಿಕೆ. ವೈದಿಕ ಸಂಸ್ಕೃತಿಯಲ್ಲಿ ಈ ಜೀವನದ ಹಂತದಲ್ಲಿ ಷಷ್ಠಿ ಪೂರ್ಣಿ ಪೂಜೆಯ ಆಚರಣೆಯು ಪವಿತ್ರ ಭಾಗವಾಗಿದೆ. ಮನುಷ್ಯನ ಅಸ್ತಿತ್ವದ 60 ವರ್ಷಗಳಿಗೆ ಮುಂಚಿನ ವರ್ಷಗಳನ್ನು ಭೌತವಾದಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು 60ರ ನಂತರದ ವರ್ಷಗಳು ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ಮೀಸಲಾಗಿದೆ. ಈ ಪೂಜೆಯು 60ರ ನಂತರದ ಅವಧಿಯನ್ನು ಆಧ್ಯಾತ್ಮಿಕವಾಗಿ ತೃಪ್ತಿಪಡಿಸುವಲ್ಲಿ ಮಾರ್ಗದರ್ಶನಕ್ಕಾಗಿ ದೇವರಿಗೆ ಮನವಿಯಾಗಿದೆ. ಷಷ್ಠಿ ಪೂರ್ಣಿ ಪೂಜೆಯ ಮಹತ್ವ. ಪ್ರತಿಯೊಬ್ಬರ 60ನೆಯ ವರ್ಷವೂ ಮರೆಯಲಾಗದ ಮೈಲಿಗಲ್ಲು, ಅವರ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟವಾಗಿದೆ. ಮುಂಬರುವ ವರ್ಷಗಳಲ್ಲಿ ಹೊರಹೊಮ್ಮುವ ಪೂರ್ಣ ಮತ್ತು ಶಾಂತಿಯುತ ಜೀವನದ ಹೃತ್ಪೂರ್ವಕ ಸ್ಮರಣೆ. ಈ ಆಚರಣೆಯಲ್ಲಿ ಒಳಗೊಂಡಿರುವ ಆಚರಣೆಗಳು ವಿಸ್ತಾರವಾದ ಮತ್ತು ಅರ್ಥಪೂರ್ಣವಾಗಿದ್ದು, ಕೆಲವು ಪದ್ಧತಿಗಳಲ್ಲಿ ಮದುವೆಯ ಆಚರಣೆಗಳೊಂದಿಗೆ, ಕೆಲವು ಪದ್ಧತಿಗಳಲ್ಲಿ ಈ ಪೂಜೆ ಅಥವಾ ಉಗ್ರರಾದ ಶಾಂತಿ ಎಂದರೆ ಕಷ್ಟದ ಅವಧಿಗಳನ್ನು ಸಮಾಧಾನಪಡಿಸುವುದು ಎಂದರ್ಥ. ಷಷ್ಠಿ ಪೂರ್ಣಿ ಪೂಜೆ ಮಾಡುವುದು ಹೇಗೆ? ಷಷ್ಠಿ ಪೂರ್ಣಿ ಪೂಜೆಯು ಈ ಕೆಳಗಿನವುಗಳನ್ನು ಒಳಗೊಂಡಂತೆ ಹಲವು ಹಂತಗಳನ್ನು ಹೊಂದಿದೆ. ಮಂತ್ರ, ಹೋಮ, ಪ್ರಾರ್ಥನೆ, ನವಗ್ರಹ, ಕಲಶ, ಗಣಪತಿ ಮತ್ತು ಗೌರಿ ಸ್ಥಾಪನೆ ಮಾಡಲಾಗುತ್ತದೆ. ದೋಷ ಶಾಂತಿ ನಡೆಸಲಾಗುತ್ತದೆ. ಷಷ್ಠಿ ಪೂರ್ಣಿ ಪೂಜೆಯ ಸಮಯದಲ್ಲಿ ಹಲವಾರು ಪಠಣಗಳನ್ನು ಪಠಿಸಲಾಗುತ್ತದೆ. ಉದಾಹರಣೆಗೆ ದಿಕ್ಪಾಲಕ ಪಠಣಗಳು, ನಕ್ಷತ್ರ ಸೂಕ್ತ, ವರುಣ ಸೂಕ್ತ ಮತ್ತು ಪುರುಷ ಸೂಕ್ತ. ದೇವತೆಗಳ ಆವಾಹನೆ ಮಾಡಲಾಗುತ್ತದೆ. ಆರತಿ ಮತ್ತು ಪುಷ್ಪಾಂಜಲಿಯು ಷಷ್ಠಿ ಪೂರ್ಣಿ ಪೂಜೆಯನ್ನು ಪೂರ್ಣಗೊಳಿಸುತ್ತದೆ. ಷಷ್ಠಿ ಪೂರ್ಣಿ ಪೂಜೆಯನ್ನು ಯಾವಾಗ ಮಾಡಬೇಕು? ಒಬ್ಬ ವ್ಯಕ್ತಿಗೆ 60 ವರ್ಷ ತುಂಬಿದ ದಿನ, ವರ್ಷ ಅಥವಾ ತಿಂಗಳಿನಲ್ಲಿ ಷಷ್ಠಿ ಪೂರ್ಣಿ ಪೂಜೆಯನ್ನು ಮಾಡಬಹುದು. ಇದು ಕಾರ್ಯಸಾಧ್ಯವಾಗದಿದ್ದಾಗ, ಅವರು 60 ವರ್ಷಕ್ಕೆ ಕಾಲಿಟ್ಟಾಗ ವ್ಯಕ್ತಿಯ ಜನ್ಮ ಕುಂಡಲಿಗೆ ಅನುಗುಣವಾದ ಮಂಗಳಕರ ದಿನವನ್ನು ವರ್ಷಪೂರ್ತಿ ಹೊಂದಿಸಲಾಗುತ್ತದೆ. ಷಷ್ಠಿ ಪೂರ್ಣಿ ಪೂಜೆಯನ್ನು ಸಾಮಾನ್ಯವಾಗಿ 60ನೆಯ ವರ್ಷದ ಕೊನೆಯಲ್ಲಿ ಮತ್ತು 61ನೆಯ ವರ್ಷದ ಆರಂಭದಲ್ಲಿ ಆಚರಿಸಲಾಗುತ್ತದೆ. ಷಷ್ಠಿ ಪೂರ್ಣಿ ಪೂಜೆಯ ಪ್ರಯೋಜನಗಳು. ಷಷ್ಠಿ ಪೂರ್ಣಿ ಪೂಜೆಯು ನಕಾರಾತ್ಮಕ ಕರ್ಮಗಳನ್ನು ಮತ್ತು ಎಲ್ಲಾ ರೀತಿಯ ಪಾಪಗಳನ್ನು ನಿವಾರಿಸುತ್ತದೆ. ಭಗವಂತ ವ್ಯಕ್ತಿಗೆ ಸಂತೋಷ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತಾನೆ. ಷಷ್ಠಿ ಪೂರ್ಣಿ ಆಚರಣೆಗಳು ಅಥವಾ ಪೂಜೆಯನ್ನು ಮಾಡುವುದು ವಯಸ್ಸಿನ ಕಾರಣದಿಂದಾಗಿ ಯಾವುದೇ ದೌರ್ಬಲ್ಯ ಮತ್ತು ಅನಾರೋಗ್ಯಕ್ಕೆ ಅತ್ಯುತ್ತಮ ಪರಿಹಾರಗಳು ಅಥವಾ ಪರಿಹಾರಗಳಲ್ಲಿ ಒಂದಾಗಿದೆ. ವ್ಯಕ್ತಿಯು ಹೆಚ್ಚಿದ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಆಶೀರ್ವದಿಸುತ್ತಾನೆ. ಮಾಂಗಲ್ಯ ಸೂತ್ರವನ್ನು ಬಲಪಡಿಸುವ ಮೂಲಕ ಮತ್ತು ಮಾಂಗಲ್ಯ ಭಾಗ್ಯವನ್ನು ನಿರ್ವಹಿಸುವ ಮೂಲಕ ವ್ಯಕ್ತಿಯು ಭಗವಂತನ ಆಶೀರ್ವಾದ ಮತ್ತು ಕುಟುಂಬದಲ್ಲಿನ ಹಿರಿಯರ ಅಥವಾ ಸಂಬಂಧಿಗಳ ಆಶೀರ್ವಾದವನ್ನು ಪಡೆಯಬಹುದು.
ಕಾರ್ಯಕ್ರಮದ ತುಣುಕುಗಳನ್ನು ಸಂಯಮದಿಂದ ವೀಕ್ಷಿಸಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.